ನಮಸ್ಕಾರ ಸ್ನೇಹಿತರಿಗೆ, ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ಇವತ್ತಿನ ಈ ವಿಡಿಯೋಗೆ ಸ್ವಾಗತ. ನೀವೆಲ್ಲ ನೋಡಿರ್ತಾರೆ, ನಾನು ಕೂಡ ತುಂಬ ಖುಷಿಯಾಗಿದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ನಿಮ್ಮ ಎಲ್ಲ ಸಪೋರ್ಟ್ 1K ಸಬ್ಸ್ಕ್ರೈಬರ್ಸ್ ನಮ್ಮ ಚಾನಲ್ಗೆ ಕಂಪ್ಲೀಟ್ ಆಗಿದೆ. ಸೊ ನನಗೆ ಭಾಳ ಖುಷಿ ಆಗ್ತಿದೆ. ನಿಮಗೆಲ್ಲ ಗೊತ್ತಿರ್ಬೋದು, ನಾನು ಎಜುಕೇಷನ್ ಅಪ್ಡೇಟ್ಸ್ನ ಮತ್ತು ಇತರೆ ಯಾವುದಾದ್ರೂ ವಿಷಯಗಳ ಬಗ್ಗೆ ವಿಡಿಯೋ ಮಾಡ್ತಿದ್ದೆ, 1 ನಿಮಿಷ ಅಥವಾ 2 ನಿಮಿಷದ ಬಗ್ಗೆ. ಇವತ್ತು ಆ ವಿಡಿಯೋಗಳು ಮುಂದಕ್ಕೆ ಹೋಗಿ ಎಲ್ಲ ಜನಗಳಿಗೆ ತಲುಪಿ ಇವತ್ತಿನ ದಿನದಲ್ಲಿ 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ ಅಂದರೆ ನನಗೆ ತುಂಬ ಖುಷಿಯಾಗುತ್ತೆ. ಇವಾಗ 1K ಸಬ್ಸ್ಕ್ರೈಬರ್ಸ್ ಏನೋ ಕಂಪ್ಲೀಟ್ ಆಯಿತು, ಮಾನಿಟೈಸೇಷನ್ ಇನ್ನೂ ಬರಲ್ಲ. ಯಾಕಂದರೆ ನಿಮಗೆ ಗೊತ್ತಿರ್ಬೋದು, ವಾಚ್ ಅವರ್ಸ್ 3000 ಅವರ್ಸ್ ವಾಚ್ ಅವರ್ಸ್ ಬೇಕು. ಅಷ್ಟೊಂದು ವಾಚ್ ಅವರ್ಸ್ ಇಲ್ಲ. 379 ಅಂದರೆ 379 ಅವರ್ಸ್ ಅಷ್ಟೇ ವಾಚ್ ಅವರ್ಸ್ ಇರೋದು. ಅದು ಆಗುತ್ತೆ ಎಲ್ಲ ನಿಮ್ಮ ಸಪೋರ್ಟಿಂದ. ನಾವು ಇನ್ನೂ ಹೊಸದು ಕಂಟೆಂಟ್ ಶುರು ಮಾಡೋಕೆ ಅಂದ್ಕೊಂಡಿದ್ವಿ, ಮಾಡ್ತೀವಿ ಇಷ್ಟರಲ್ಲೇ ಹೊಸ ಫೋನ್ ತಗೊಂಡ ನಂತರ. ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರೋ ಸೊ ತುಂಬ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ನಮ್ಮ ಚಾನಲ್ ಹೇಗೆ ಗ್ರೋ ಅಪ್ ಆಯಿತು ಅದೆಲ್ಲ ಹೇಳೋಕ್ಕಂತ ನಾನು ಇಷ್ಟಪಡ್ತೀನಿ. ಫಸ್ಟು ನನ್ನ ಯೂಟ್ಯೂಬ್ ಚಾನಲ್ ಬಗ್ಗೆ ನಾನು ಹೇಳ್ತೀನಿ. ನಾನು 9th ಇದ್ದೆ. 9th ಅಂದರೆ ಇನ್ನೂ 9th ಲೆವೆಲ್ ಹತ್ತುತ್ತಿದ್ದೆ. ಆ ಟೈಮ್ನಲ್ಲಿ ಯೂಟ್ಯೂಬ್ ಚಾನಲ್ ಅಂದರೆ ಭಾಳ ಕ್ರೇಜ್ ಇತ್ತು. ಎಡಿಟಿಂಗ್ ಆ್ಯಪ್ಸ್ ಬಗ್ಗೆ, ಕೈನ್ ಮಾಸ್ಟರ್ ಇರ್ಬೋದು, ಇನ್ಶಾಟ್ ಇರ್ಬೋದು, ಭಾಳ ಎಡಿಟಿಂಗ್ ಮೇಲೆ ಕ್ರೇಜ್ ಇತ್ತು. ಎಡಿಟ್ ಮಾಡ್ತಿದ್ದೆ, ಭಾಳಷ್ಟು ಎಡಿಟ್ ಮಾಡ್ತಿದ್ದೆ. ಅಂಥ ಸಮಯದಲ್ಲಿ ಏನು ಮಾಡ್ತು, ಎಡಿಟ್ ಮಾಡೋದನ್ನ ಯೂಟ್ಯೂಬಲ್ಲಿ ನೋಡ್ತಿದ್ದೆ. ನಾನು ಎಡಿಟ್ ಮಾಡೋದನ್ನ ಯೂಟ್ಯೂಬಲ್ಲಿ ನೋಡ್ತಿದ್ದೆಲ್ಲ, ನಾನು ಕೂಡ ಯೂಟ್ಯೂಬ್ ಚಾನಲ್ ಮಾಡ್ಬೋದಲ್ಲ ಅಂತಂದು ಯಾವ ವಿಡಿಯೋ ಬಿಟ್ಟೆ ಅಂದರೆ ಫಸ್ಟು ನನಗೆ ಅನಿಸೋ ಮಟ್ಟಿಗೆ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋದು ಹೇಗಂತ ನಾನು ತಿಳ್ಕೊಂಡಿದ್ದೆ. ಗೂಗಲಲ್ಲಿ ಹೇಗೆ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋದು ಅಂತ ಒಂದು ಸ್ಕ್ರೀನ್ ರೆಕಾರ್ಡರ್ ಮಾಡಿದೆ. ಹೆಂಗಿದ್ರೆ ಎಡಿಟ್ ಮಾಡೋಕ್ಕೆ ಬರುತ್ತಲ್ಲ, ಸೊ ಹಿಂಗೆ ಯಾರೋ ಮಾರ್ಕ್ ಹಾಕಿ ಪ್ಲೀಸ್ ವೇಟ್ ಮಾಡಿ ಇದನ್ನ ಸೆಟ್ ಮಾಡಿ ಹಂಗೆಲ್ಲ ಮಾಡಿದೆ. ನೆಕ್ಸ್ಟು ಅದು ಏನೋ ಒಂಥರ ಕ್ರೇಜ್ ಹುಟ್ಟಿತು. 9th ನಮ್ಮ ಹಾಸ್ಟೆಲಲ್ಲಿ ಎಲ್ಲ ಯಾರ್ಯಾರು ಪೇರೆಂಟ್ಸ್ ಬರ್ತಾರೆ, ಇಸ್ಕೊಳೋದು ಸಬ್ಸ್ಕ್ರೈಬ್ ಮಾಡೋದು ಒಂದು 16-17 ಆಗಿದ್ವು ಅವಾಗ ಅಷ್ಟೊಂದು ಗೊತ್ತಿಲ್ಲ. ನೆಕ್ಸ್ಟ್ ಯಾವುದಾದ್ರೂ ಒಂದು ಟೆಕ್ ಬಗ್ಗೆ ವೀಡಿಯೋ ಮಾಡಬೇಕಲ್ಲ ಅಂತ ಗೊತ್ತಾಗಿ ಯಾವುದ್ರ ಬಗ್ಗೆ ವೀಡಿಯೋ ಮಾಡಿದೆ ಅಂದರೆ ನೆಕ್ಸ್ಟ್ ನಾನು ಇದು ಮುರಾರ್ಜಿ ರಿಸಲ್ಟ್ ನೋಡೋದು ಹೇಗೆ ವೆಬ್ಸೈಟಲ್ಲಿ ಅದೊಂದು ವೀಡಿಯೋ ಮಾಡಿದೆ. ವಾಯ್ಸ್ ಚೆನ್ನಾಗಿ ಬರಲಿಲ್ಲ. ವಾಯ್ಸ್ ಅದೊಂಥರ ಗೊತ್ತಲ್ಲ, ನೀವು ರೆಕಾರ್ಡರ್ ಇಟ್ಕೊಂಡು ಅವಾಗ ಏನು ಗೊತ್ತಿಲ್ಲ ನನಗೆ. 9ನೇ ಕ್ಲಾಸ್ ಸುಮ್ಮನೆ ಏನೋ ವೀಡಿಯೋ ಮಾಡಬೇಕು ಮಾಡ್ತಿದ್ದೆ ಅಷ್ಟೇ. ಆ ಚಾನಲ್ಲು 10th ಬಂದೆ. 10th ಕೂಡ ಅಷ್ಟೊಂದೇನು ಇದಾಗಲಿಲ್ಲ. ಅಂದರೆ 10th ಬಿಡ್ತಿದ್ದೆ, ವೀಡಿಯೋಗಳು ಬಿಡ್ತಿದ್ದೆ. ತುಂಬ ಚಾನಲ್ ಗ್ರೋ ಅಪ್ ಮಾಡೋಕೆ ಅನಿಸ್ತಿತ್ತು. ಇವು ಮಾಡ್ತಿದ್ದೆ. ಅಂದರೆ ರೀಲ್ಸ್ನ ನಾನು 9th ಮಾಡ್ತಿದ್ದೆ. ಇನ್ನೊಂದು ಹೇಳ್ತೀನಿ ಕೇಳಿರಿ, ನಿಮ್ಗೆ ಯಾರಿಗೆ ಗೊತ್ತಿಲ್ಲ, ಯೂಟ್ಯೂಬ್ ಚಾನಲ್ ನೀವು ನೋಡೋದು ನಾನು ಬರೀ ಎಜುಕೇಷನ್ ಅಪ್ಡೇಟ್ಸ್ ಅಷ್ಟೇ. ನನಗೆ ಭಾಳ ಇಷ್ಟ ಅಂದರೆ ಆ್ಯಕ್ಟಿಂಗ್ ಅಂದರೆ ನನಗೆ ತುಂಬ ಇಷ್ಟ. ಸೊ ಇನ್ಸ್ಟಾಗ್ರಾಮಲ್ಲಿ ಇದುವರೆಗೂ ಕೂಡ ಕಾಮಿಡಿ ಓನ್ ವಾಯ್ಸ್ ವೀಡಿಯೋಸ್ ಮಾಡ್ತಿರ್ತೀನಿ. ನೀವು ನಂಬಲಿಲ್ಲ ಅಂದ್ರೆ ಓಕೆ, ಪುನಿ ಅಫಿಷಿಯಲ್ 2 ಅಂತ. ನಾನು ಯಾವ ವಿಡಿಯೋದಲ್ಲಿ ಹೇಳ್ಕೊಂಡಿಲ್ಲ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ಗೆ ಫಾಲೋ ಮಾಡಿ ಅಂತ. ಆದರೂ ಕೂಡ ಅದರಲ್ಲಿ ಕಾಮಿಡಿ ವೀಡಿಯೋಸ್ ಮಾಡ್ತಿರ್ತೀವಿ. ಅದರಲ್ಲೇನು ಫಾಲೋವರ್ಸ್ ಇಲ್ಲ, 400 ಫಾಲೋವರ್ಸು ನಮಗೆ ಆಗ್ತಾರಿಲ್ಲ. ಆದರೆ ಯೂಟ್ಯೂಬಲ್ಲಿ ಭಾಳ ಕ್ರೇಜ್ ಇತ್ತು. ಹಾಗಾಗಿ ಇನ್ಸ್ಟಾಗ್ರಾಮಲ್ಲಿ ಯಾವುದಾದ್ರೂ ಕಾಮಿಡಿ ವೀಡಿಯೋಸ್, ಬರೀ ನಾವು ಆ್ಯಕ್ಟಿಂಗ್ ಮೇಲೆ ತುಂಬ ಇಂಟ್ರೆಸ್ಟ್ ಇತ್ತಲ್ಲ, ಅದ್ರ ಮೇಲೆ ಮಾಡ್ತಿದ್ದೆ ನಾನು. ರೀಲ್ಸ್ ಮಾಡಬೇಕಾದ್ರೆ ಏನಾಯಿತು, ಅದು ವೀಡಿಯೋಗಳೇನು ಅಪ್ಲೋಡ್ ಮಾಡ್ತಿದ್ದಿಲ್ಲ. ಒಂದು ದಿವಸ 10th ರಿಸಲ್ಟ್ ನೋಡೋದು ಹೇಗೆ ಅಂತ ಒಂದು ವೀಡಿಯೋ ಬಿಟ್ಟೆ. ಯಾಕಂದರೆ ನಾನು ಅವಾಗ 10th ಇದ್ದೆ, ಅವಾಗ ನಾನು ವೀಡಿಯೋ ಬಿಟ್ಟೆ. ಆ ವೀಡಿಯೋ ಬಿಟ್ಟಾಗ 5.4K ವ್ಯೂಸ್ ಆಯಿತು. ನನಗೆ ಆಶ್ಚರ್ಯ ಆಯ್ತು, ಇದೇನು ನಂದು 5.4K ವ್ಯೂಸ್ ಆಯಿತು. ಅದು ಯೂಟ್ಯೂಬ್ ಬಗ್ಗೆ ನಾನು ಒಂದು ಸ್ವಲ್ಪ ಮಾಹಿತಿ ಸರ್ಚ್ ಮಾಡಿದೆ. ಹಿಂಗೆ 5.4K ವ್ಯೂಸ್ ಆದರೆ ಏನು ಬರುತ್ತೆ. ಅವ್ರೇನಂದ್ರು 1Kಗೆ $1 ಅಂದರು. ದುಡಿಬೋದು ಇದರಲ್ಲೇ ಅಂತಂದು. ಅದರಲ್ಲಿ ನನಗೆ ಅಲ್ಲಿವರೆಗೆ ಏನು ಇದರಲ್ಲಿ ದುಡ್ಡು ಮಾಡ್ಬೋದು ಅದೇನು ಗೊತ್ತಿದ್ದಿಲ್ಲ ನನಗೆ. ಹಂಗೆ ಅಂದ್ಕೊಂಡೆ ಅಲ್ಲಿಂದ ವೀಡಿಯೋ ಮಾಡೋಕ್ಕೆ ಶುರು ಮಾಡಿದೆ. ಒಳ್ಳೆ ಮೈಕೆಲ್ಲ ವೀಡಿಯೋ ಮಾಡೋಕ್ಕೆ, ಒಳ್ಳೆ ಕ್ವಾಲಿಟಿ ಕ್ಯಾಮ್ರಾ ಎಲ್ಲ ನಮ್ಮಂಥರ್ನಲ್ಲಿ ಬೆಳೆಸ್ತಾರೆ ಜನ, ಹಂಗೆಲ್ಲ ಇದ್ದೆ. ಅಂದರೆ ಇವಾಗ ನಾನೇನು ದೊಡ್ಡ ಎಲ್ಲ ಏನು ಸಾಧಿಸಿಲ್ಲ, 1K ಸಬ್ಸ್ಕ್ರೈಬ್ಸ್ ಆಗಿದ್ದಾರೆ, ಅದನ್ನೇ ಹೇಳೋಕ್ಕಂತ ಇಷ್ಟಪಡ್ತಿದ್ದೀನಿ ಅಷ್ಟೇ. ಅಂಥ ಟೈಮಲ್ಲಿ ಫಸ್ಟ್ PU ರಜೆ ಬಂತಲ್ಲ, ಅಲ್ಲಿ ಚಾಲು ಮಾಡ್ಕೊಂಡಿದ್ದು ನಾನು. ಅಲ್ಲಿ ಚಾಲು ಮಾಡಿದ್ದು ಭಾಳಷ್ಟು ವೀಡಿಯೋ, ಫಸ್ಟ್ ಇಯರ್ ರಜದಾಗ ಭಾಳಷ್ಟು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಶುರು ಮಾಡಿದೆ. ಅದು ಭಾಳಷ್ಟು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಶುರು ಮಾಡಿ ಆವಾಗ ಇದೇನಿದೆ ಅಲ್ಲಿ ಮೈಕ್, ಇದು ಇಷ್ಟೇ ನಿಮ್ಗೆ ಕಾಣ್ತಿದೆಯಲ್ಲ, ಒಂದು ವೀಡಿಯೋ ಹಿಡ್ಕೊಂಡಿದ್ದೀನಿ ಇಷ್ಟಿದು ವೈರ್ಲೆಸ್. ಹಿಂಗೆ ತೆಗೆದ್ರೆ ಹಿಂಗೆ ಬರುತ್ತೆ ಅಷ್ಟೇ. ಇದು ಏನು ಅಷ್ಟೊಂದೇನು ಇದಿಲ್ಲ, ಇಷ್ಟೇ. ಇದ್ರದ್ದು ಭಾಳ ಏನು ಇದಿಲ್ಲ. ಈ ಮೈಕ್ನ ಬೆಲೆ $199. ನಾನೇನು ಭಾಳ ಕ್ವಾಲಿಟಿ ಕ್ಯಾಮ್ರಾ ಇಟ್ಟಿಲ್ಲ. ಆ ಫೋನ್ ಏನು ವೀಡಿಯೋ ನೋಡ್ತಿದ್ದೀರಲ್ಲ, ಆ ಫೋನ್ ಏನು ನಾರ್ಮಲ್ 15-16 ಸಾವಿರ ಇದೆ ಅಷ್ಟೇ. ಫೋನ್ ಕೂಡ ನಂದಲ್ಲ, ಅದು ನಮ್ಮ ಅಪ್ಪಾಜಿದು. ಇನ್ನೂ ಫೋನ್ ತೊಗೊಂಡಿಲ್ಲ, ಫೋನ್ ತೊಗೋಬೇಕು ಇಷ್ಟರಲ್ಲೇ. ಫೋನ್ ತೊಗೊಂಡ ನಂತರ ಎಂಟರ್ಟೈನ್ಮೆಂಟ್ ವೀಡಿಯೋಸ್ ಮಾಡ್ಬೇಕಂತೀನಿ. ಈ ಮೈಕ್ ಹಿಡ್ಕೊಂಡು ವೀಡಿಯೋ ಮಾಡೋಕೆ ಹಚ್ಚಿದೆ, ಅಲ್ಲಿಂದ ಬಂತಷ್ಟೇ. ಇವಾಗ 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ ಅಂದರೂ ಕೂಡ ವೀಡಿಯೋಗಳು ಬಿಟ್ಟಿಲ್ಲ. ಅದಕ್ಕೆ ವಾಚ್ ಟೈಮ್ ಅವರ್ಸ್ ಕಂಪ್ಲೀಟ್ ಆಗಿಲ್ಲ. ವೀಡಿಯೋ ಬಿಡ್ತೀನಿ ಇಷ್ಟರಲ್ಲೇ.
ವೀಡಿಯೋ ಬಿಡ್ಬೇಕು, ಯಾವುದಾದ್ರೂ ಎಂಟರ್ಟೈನ್ಮೆಂಟ್ ವೀಡಿಯೋಸ್ ಆಗಲಿ ಅದ್ರ ಬಗ್ಗೆ ಬಿಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ 3 ವರ್ಷದ ಎಫರ್ಟ್ ಅಂತಲೇ ಹೇಳ್ತೀನಿ, ಯಾಕಂದರೆ ತುಂಬ ಕಷ್ಟಪಟ್ಟಿದ್ದೀನಿ, ಭಾಳಷ್ಟು ಅಂದರೆ ಭಾಳಷ್ಟು ಕಷ್ಟಪಟ್ಟಿದ್ದೀನಿ. ಯಾವುದೋ ಎಡಿಟ್ ಮಾಡಿದಾಗ ಅದು ನಿಮಗೆ ಹೇಳ್ಬೇಕು, ಎಡಿಟ್ ಯಾವ ಅಲ್ಲಿ ಮಾಡ್ತೀನಿ ನಾನು ಅಂತಂದು ಎಷ್ಟು ಇದು ಮಾಡಿದ್ದೀನಿ ಅಂದರೆ ಎಡಿಟಿಂಗು ಕೈನ್ ಮಾಸ್ಟರು ಇನ್ಶಾರ್ಟು ಈ ವಿಡಿಯೋ ಮಾಡೋಕ್ಕೆ ಕೈನ್ ಮಾಸ್ಟರು ಇನ್ಶಾರ್ಟ್ ಎಡಿಟ್ ಮಾಡ್ತೀನಿ. ನೆಕ್ಸ್ಟ್ ತಮ್ನೇಲ್ಗೆ ಪಿಕ್ಸಾರ್ಟು ಪಿಕ್ಸೆಲ್ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಮಾಡಿರೋ ವೀಡಿಯೋನ ಕಂಪ್ರೆಸ್ ಮಾಡೋದಕ್ಕೆ ಪಾಂಡ ಕಂಪ್ರೆಸರ್ ಯೂಸ್ ಮಾಡ್ತೀನಿ. ಈ 5 ಆ್ಯಪ್ಗಳು ನನ್ನ ಅಸ್ತ್ರಗಳಂತ ಹೇಳ್ಬೋದು. ಇನ್ನೂ ಭಾಳ ಆಸೆ ಇದೆ, ಟ್ರೈಪಾಡ್ ತೊಗೋಬೇಕು, ಬ್ಲಾಕ್ ಸ್ಕ್ರೀನ್ ತೊಗೋಬೇಕು, ಇಂದ ಗ್ರೀನ್ ಸ್ಕ್ರೀನ್ ತೊಗೋಬೇಕು, ನಂದು ಯಾವುದೋ ಒಂದು ಸ್ಟುಡಿಯೋ ಮಾಡ್ಕೋಬೇಕು, ಯೂಟ್ಯೂಬಲ್ಲೇ ಮೆರಿಬೇಕು ಅಂತ. ಒಂದು 9ನೇ ಕ್ಲಾಸಿಂದ ಹಿಡಿದು ಇವಾಗ 2nd PUC ಸೈನ್ಸಲ್ಲಿ ಮುಗಿಸಿದ್ದೀನಿ. 3 ವರ್ಷ ಆಗಿದೆ. 3 ವರ್ಷ ಕಷ್ಟಪಟ್ಟಿದ್ದಕ್ಕೆ ಇವಾಗ 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ. ನೆಕ್ಸ್ಟು ನನ್ನ ವೀಡಿಯೋನ ಯಾರ್ಯಾರು ಮಾಡ್ತಿದ್ರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ವೀಡಿಯೋನ 3 ಜನ ಮಾಡ್ತಿದ್ರು. ನನ್ನ ಹೆಸರು 3 ನನ್ನ ವೀಡಿಯೋನ ಮಾಡ್ತಿದ್ರು. ಅವ್ರು ಬಾಡ್ಯಾರ. ಒಬ್ಬನ ಅದನ್ನು ತೋರಿಸ್ ನನ್ನ ಹೆಸರು ಬಾಲೆ ಬೇಕಾ ಬಾಲೆ ನೋಡ್ರಿ. ಇವನೊಬ್ಬನು ನಮ್ಮ ತಮ್ಮ, ಇವನು ನನ್ನ ವೀಡಿಯೋಸ್ ಮಾಡ್ತಿದ್ದೆ. ಸೊ ಥ್ಯಾಂಕ್ ಯು, ನನ್ನ ವೀಡಿಯೋಗಳೆಲ್ಲ ಮಾಡಿದ್ದಕ್ಕೆ. ಹೋಗ್ಬೋದು ತಾವು. ನೆಕ್ಸ್ಟು ಈ ವಿಡಿಯೋನ ಮಾಡ್ತಾ ಇದ್ದಾನೆ ಒಬ್ಬನ ದರ್ಶನ್ ಅಂತ. ಸೊ ಅವನು ಕೂಡ ನನ್ನ ವೀಡಿಯೋನ ಮಾಡ್ತಿದ್ದ, ಅವನಿಗೆ ಥ್ಯಾಂಕ್ ಯು ಅಂತ ಹೇಳ್ಬೋದು. ಹಂಗೆ ಅವ್ನು ಆಮೇಲೆ ಮಕ್ಕ ತೋರಿಸೋ ಸೆಲ್ಫಿಯಾಗ. ನೆಕ್ಸ್ಟ್ ಇನ್ನೊಬ್ಬನು ಕಾಸ್ಲಿಂಗ್ ಅಂತ ಬಂದಿಲ್ಲ, ಅವನು ಬಂದಟ್ಟಿಗೆ ಅವನದು ಒಂದು ಕ್ಲಿಪ್ ಹಾಕೋಣ. ಇವು 3 ಜನ ಸಪೋರ್ಟಿಂದ. ನೆಕ್ಸ್ಟ್ ನಮ್ಮೂರಲ್ಲಿ ಒಂದು 2-3 ಬ್ರದರ್ಸ್ ನನಗೆ ಸಪೋರ್ಟ್ ಮಾಡ್ತಿದ್ರು, ಅವ್ರಿಗೆ ಕೂಡ ಇದು ಹೇಳ್ತೀನಿ. ಇವಾಗ 1K ಆಗಿರೋದ್ರಿಂದ ಒಂದು ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ, ಒಂದು ಕೇಕ್ ಕಟ್ ಮಾಡೋಣ ಅಂದ್ಕೊಂಡಿದ್ವಿ. ಸೊ ಕೇಕ್ ಕಟ್ ಮಾಡೋಣ, ಪಾರ್ಟಿ ಸೆಲೆಬ್ರೇಷನ್ ಮಾಡೋಣ, ಏನೇನಿದೆ ನೋಡೋಣ ಬನ್ನಿ. ಬರ್ರಿ ಎಲ್ಲರೂ ಬರ್ರಿ. ಹಾಯ್, ನಮಸ್ಕಾರ. ಸೆಲೆಬ್ರೇಷನ್ ರೆಡಿ ಆಗಿದೆ. ನಮ್ಮ ದೋಸ್ತರೆಲ್ಲ ಬಂದಾರ. ಹಾಯ್ ಮಾಡ್ರಲ್ಲ ರಂಗ. ಕಾಸ್ಲಿಂಗ ಹಾಯ್ ಮಾಡ್ಲ. ಕಾಸ್ಲಿಂಗ ಹಾಯ್ ಮಾಡ. ಈ ಪ್ರೀತಿಗಾಗಿ, ಚಪ್ಪಾಳೆಗಾಗಿ, ಅಭಿಮಾನಕ್ಕಾಗಿ ಕನಸು ಕಂಡೆ ನಾನು, ಕನಸುಗಾರ ನಾನು. ಈ ಪ್ರೀತಿಗಾಗಿ, ಚಪ್ಪಾಳೆಗಾಗಿ, ಅಭಿಮಾನಕ್ಕಾಗಿ ಕನಸು ಕಂಡೆ ನಾನು, ಕನಸುಗಾರ ನಾನು.